ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪಂಜಾಬ್ ರೀಜನ್ ಅಲ್ಲಿ ಒಬ್ಬರು ರೈತರಾಗಿದ್ದೀರಾ, ಫಾರ್ಮರ್ ಆಗಿದ್ದೀರಾ ಅಂತ. ಆ ಪ್ಲೇಸ್ ಅಲ್ಲಿ ಪೆಸ್ಟ್ ಅಟ್ಯಾಕ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾಟ್ ಓನ್ಲಿ ಪಂಜಾಬ್, ಬೇರೆ ರೀಜನ್ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆ ರೀಜನ್ ಅಲ್ಲಿ ಪೆಸ್ಟ್ ಅಟ್ಯಾಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪೆಸ್ಟಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ. ಬಟ್ ದ ಮೇನ್ ಇಂಟೆನ್ಷನ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇರೋದಕ್ಕೆ ಪೆಸ್ಟ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ಅಲ್ಲಿ ಕ್ರಾಪ್ಗಳು ಮತ್ತೆ ಆ ಕ್ರಾಪಿನ ಸಾಯಿಲ್ ಕೂಡ ಹಾಳಾಗ್ತಿದೆ ಅನ್ನೋದನ್ನ ನೀವು ಮರಿತಾ ಇದ್ದೀರಾ. ಇದರಲ್ಲಿ ಪೆಸ್ಟ್ ನ ಸಾಯಿಸೋ ಬದಲು ಪೆಸ್ಟಿಸೈಡ್ಸ್ ಅಲ್ಲಿ ಇರೋ ಕೆಮಿಕಲ್ಸ್ ಬರೀ ಕ್ರಾಪ್ಸ್ ನಷ್ಟೇ ಅಲ್ಲ, ಸಾಯಿಲ್ ನ ಕೂಡ ಪಾಯ್ಸನ್ ಮಾಡ್ತಿದೆ ಅಂತ ಮರಿತಾ ಇದ್ದೀರಾ. ಅಂಡ್ ಅದ್ರಲ್ಲಿ ಇರುವಂತಹ ಟಾಕ್ಸಿಕ್ ಫ್ಯೂಮ್ ಏನಾಗ್ತಿದೆ, ನಾವು ಇನ್ಹೇಲ್ ಮಾಡಿದಾಗ ನಮ್ಮ ಬಾಡಿ ಕೂಡ ಸೇರ್ಕೊಂಡು ಬಿಟ್ಟು ನಮ್ಮ ಬಾಡಿಯನ್ನ ಕೂಡ ಟಾಕ್ಸಿಕ್ ಮಾಡ್ತಿದೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರುವಂತಹ ಪೆಸ್ಟಿಸೈಡ್ಸ್ ಗಳನ್ನ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ? ಬಟ್ ನೀವು ಕಂಪನಿಗಳ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋಗ್ತೀರಾ, ನನಗೆ ಹೆಲ್ತ್ ಇಶ್ಯೂಸ್ ಆಯ್ತು ಅಥವಾ ನನ್ನ ಸಾಯಿಲ್ ಅಲ್ಲಿ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಹಾಳಾಯ್ತು ಅಂತ ಹೇಳ್ಬಿಟ್ಟು. ಆಗ ನಿಮಗೆ ಒಂದ್ ವಿಷಯ ಗೊತ್ತಾಗುತ್ತೆ, ಏನು ಅಂತ ಹೇಳಿದ್ರೆ, ನಾವಿನ್ನ 1968ರಲ್ಲಿ ಮಾಡಿರುವಂತಹ ಲಾವನ್ನ ಫಾಲೋ ಮಾಡ್ತಾ ಇದೀವಿ ಅಂತ. ಸೊ ಯಾಕೆ ಈಗ ಈ ಇಶ್ಯೂ ನ್ಯೂಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಈ ವಿಡಿಯೋದಲ್ಲಿ ಗವರ್ಮೆಂಟ್ ರಿಲೀಸ್ ಮಾಡಿರುವಂತಹ ಡ್ರಾಫ್ಟ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್ 2025 ಅನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಪರ್ಟಿಕ್ಯುಲರ್ ಆಗಿ ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ UPSC ಅಲ್ಲಿ ಯಾವ ಸಿಲೆಬಸ್ ನ ಅಡಿಯಲ್ಲಿ ಇದನ್ನ ನೋಡ್ಕೊಳ್ಬಹುದು ಅಂತ ಹೇಳಿ ನೋಡೋಣ. UPSC ಅಲ್ಲಿ ಮೊದಲನೇದಾಗಿ GS3 ಕಾನ್ಸೆಪ್ಟ್ ನ ಅಡಿಯಲ್ಲಿ ಈ ಕಾನ್ಸೆಪ್ಟ್ ಅನ್ನ ನಾವು ಯೂಸ್ ಮಾಡಬಹುದು. GS3 ಅಲ್ಲಿ ವಿ ಹ್ಯಾವ್ ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್. ಎನ್ವಿರಾನ್ಮೆಂಟ್ ಅಲ್ಲಿ ಪೊಲ್ಯೂಷನ್ ಅಂಡರ್ ಅಲ್ಲಿ ಕೂಡ ನಾವು ನೋಡಬಹುದಾಗತ್ತೆ, ಎಸ್ಪೆಷಲಿ ವಾಟರ್ ಪೊಲ್ಯೂಷನ್. ಹಾಗೆಯೇ ಹೆಲ್ತ್ ಕಾನ್ಸೆಪ್ಟ್ ಇದೆ GS3 ಅಲ್ಲಿ, ಹೆಲ್ತ್ ನ ಅಡಿಯಲ್ಲೂ ಕೂಡ ನೋಡ್ಕೋಬಹುದಾಗತ್ತೆ. ಹಾಗೆ ಎನ್ವಿರಾನ್ಮೆಂಟ್ ಅಂದ್ರೆ ಇದರಲ್ಲಿ ಸಾಯಿಲ್ ಪೊಲ್ಯೂಷನ್ ಬಗ್ಗೆನೂ ಕೂಡ ನೋಡ್ತೀವಿ. ಅಂಡ್ ಸೇಮ್ ಕಾನ್ಸೆಪ್ಟ್ ಅಡಿಯಲ್ಲಿ ಅಗ್ರಿಕಲ್ಚರ್ ಇದೆ. ಸೊ ಅಗ್ರಿಕಲ್ಚರ್ ನ ಅಡಿಯಲ್ಲೂ ಕೂಡ ಇದನ್ನ ನಾವು ನೋಡ್ಬೋದಾಗತ್ತೆ. ನೆಕ್ಸ್ಟ್ ಎಕಾನಮಿ ಅಂಡರ್ ಅಲ್ಲಿ ಫುಡ್ ಸೆಕ್ಯೂರಿಟಿ ಅಂತ ಸಬ್ ಟಾಪಿಕ್ ಇದೆ. ಆ ಫುಡ್ ಸೆಕ್ಯೂರಿಟಿ ಅಂಡರ್ ಅಲ್ಲಿ ಕೂಡ ನಾವು ಈ ಒಂದು ಪರ್ಟಿಕ್ಯುಲರ್ ಡ್ರಾಫ್ಟ್ ಬಿಲ್ಲಿನ ಬಗ್ಗೆ ನಾವು ಆನ್ಸರ್ ಅನ್ನ ಮಾಡಬಹುದಾಗತ್ತೆ, ಅಥವಾ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದಾಗತ್ತೆ. ನಂತರ GS2 ಅಲ್ಲಿ ಹೇಗೆ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, GS2 ಅಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫೆಡ್ರಲಿಸಂ ಬಗ್ಗೆ ಮಾತಾಡತ್ತೆ. ಸೊ ಯಾಕೆ ಫೆಡ್ರಲಿಸಂ ಬಗ್ಗೆ ಮಾತಾಡತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಬಿಕಾಸ್ ಸೆಂಟರ್ ಹಾಗೂ ಸ್ಟೇಟಿನ ಕಾನ್ಫ್ಲಿಕ್ಟ್ ಅಥವಾ ಸೆಂಟರ್ ಹಾಗೂ ಸ್ಟೇಟಿನ ಕೋಆರ್ಡಿನೇಷನ್ ಬಗ್ಗೆ GS2 ನ ಅಡಿಯಲ್ಲಿ ನಾವು ಇದನ್ನ ಬರ್ಕೋಬಹುದಾಗತ್ತೆ. ಎಸ್ಪೆಷಲಿ ವೆನ್ ಯು ಕಮ್ ಅಕ್ರಾಸ್ ಅ ಡಿಬೇಟ್ಸ್ ಲೈಕ್ ಸ್ಟೇಟ್ ಹ್ಯಾವ್ ರೈಟ್ಸ್ ಟು ಬ್ಯಾನ್ ಪಾಯ್ಸನ್ ಆರ್ ಸೆಂಟರ್, ಈ ರೀತಿ ಡಿಬೇಟ್ ಅಂಡರ್ ಅಲ್ಲಿ ನಾವು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನೋಡ್ಬೋದಾಗತ್ತೆ. ಪ್ರೆಸೆಂಟ್ಲಿ ಭಾರತದಲ್ಲಿ ಇನ್ಸೆಕ್ಟಿಸೈಡ್ಸ್ ಆಕ್ಟ್ 1968 ಅನ್ನ ಯೂಸ್ ಮಾಡ್ತಿದ್ವಿ. ಸೊ ಈಗ ಡೀಟೇಲ್ ಆಗಿ ನೋಡೋಣ. ಸೊ 1968ರ ಆಕ್ಟ್ ನ ನಾವು ಇನ್ಸೆಕ್ಟಿಸೈಡ್ಸ್ ಆಕ್ಟ್ 1968 ಅನ್ನ ಫಾಲೋ ಮಾಡ್ತಿದೀವಿ. 1950ರಲ್ಲಿ ಗ್ರೀನ್ ರೆವಲ್ಯೂಷನ್ ಬರುತ್ತೆ, ಎಲ್ರಿಗೂ ಕೂಡ ಗೊತ್ತಿದೆ. 1950ರಲ್ಲಿ ಗ್ರೀನ್ ರೆವಲ್ಯೂಷನ್ ಬಂತು ಅಂತ. ಬಟ್ ಗ್ರೀನ್ ರೆವಲ್ಯೂಷನ್ ಯಾತಕ್ಕಾಗಿ ಬಂತು? ಗ್ರೀನ್ ರೆವಲ್ಯೂಷನ್ ಬಂದಿದ್ದು ಒಂದು ಫುಡ್ ಪ್ರೊಡಕ್ಷನ್ ನ ಭಾರತದಲ್ಲಿ ಜಾಸ್ತಿ ಮಾಡ್ಬೇಕು ಹೇಳ್ಬಿಟ್ಟು. ಫುಡ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಏರಿಯಾನ ಜಾಸ್ತಿ ಯೂಸ್ ಮಾಡ್ಕೋಬೇಕು. ಸೊ ಅಗ್ರಿಕಲ್ಚರ್ ಏರಿಯಾದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ವಿ ನೀಡ್ ಟು ಯೂಸ್ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಗಳನ್ನ ಜಾಸ್ತಿ ಮಾಡ್ಬೇಕು. ದಟ್ ಇಸ್ ವಾಟ್ ಅ ಗ್ರೀನ್ ರೆವಲ್ಯೂಷನ್, ಕರೆಕ್ಟ್ ಅಲ್ವಾ? ಐ ಯೀಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ಅನ್ನ ತಗೊಂಡ್ಬರ್ತೀವಿ. 1950 ಸಿಚುವೇಶನ್ ಅಂತ ಹೇಳಿದ್ರೆ ಭಾರತ ಇನ್ನೂ ಕೂಡ ಸ್ಟೇಬಲ್ ಆಗಿರೋದಿಲ್ಲ, ಎಂಪ್ಲಾಯ್ಮೆಂಟ್ ಇಶ್ಯೂನ ಫೇಸ್ ಮಾಡ್ತಾ ಇರತ್ತೆ, ಅಗ್ರಿಕಲ್ಚರಲ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರತ್ತೆ. ಹಾಗೆಯೇ ಫುಡ್ ಸೆಕ್ಯೂರಿಟಿ, ಫುಡ್ ಇನ್ಸೆಕ್ಯೂರಿಟಿ, ಹಾಗೆಯೇ ಫುಡ್ ಸ್ಕ್ಯಾರ್ಸಿಟಿ, ಈ ರೀತಿ ಹಲವಾರು ಪ್ರಾಬ್ಲಮ್ಸ್ ಗಳನ್ನ, ಹಲವಾರು ಸಮಸ್ಯೆಗಳನ್ನ ಭಾರತ ಎದುರಿಸ್ತಾ ಇರುತ್ತೆ. ಇದನ್ನ ಎಲ್ಲದನ್ನು ಕೂಡ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತರೋದೇ ಗ್ರೀನ್ ರೆವಲ್ಯೂಷನ್. ಸೊ ಗ್ರೀನ್ ರೆವಲ್ಯೂಷನ್ ಇಂದ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗತ್ತೆ, ಮತ್ತೆ ಅಗ್ರಿಕಲ್ಚರಲ್ ಏರಿಯಾ ಬೂಸ್ಟ್ ಆಗತ್ತೆ. ಆದ್ರೆ ವಾಟ್ ಅಬೌಟ್ ಹೆಲ್ತ್? ನಾಟ್ ಓನ್ಲಿ ಹ್ಯೂಮನ್ ಹೆಲ್ತ್, ವಾಟ್ ಅಬೌಟ್ ಹೆಲ್ತ್ ಆಫ್
soil microorganism, what about health of water bodies, and what about health of the human beings. ಹೆಲ್ತ್ ನ ಗ್ರೀನ್ ರೆವಲ್ಯೂಷನ್ ಫೋಕಸ್ ಮಾಡಲ್ಲ. ಇಲ್ಲಿ ಸೇಫ್ಟಿ ಅನ್ನೋದು ಸೆಕೆಂಡರಿ ಕನ್ಸರ್ನ್ ಆಗಿ ಉಳಿದು ಬಿಡತ್ತೆ. ಬಟ್ ಈಗ ಯಾಕೆ ಈ ಪರ್ಟಿಕ್ಯುಲರ್ ಆಗಿ ಕಾನ್ಸೆಪ್ಟ್ ಅನ್ನ ತರ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ನಾವೇನ್ ಗ್ರೀನ್ ರೆವಲ್ಯೂಷನ್ ಟೈಮ್ ಇಂದ ಕೂಡ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಿದೀವಿ, ಆವಾಗಿಂದ ಕೂಡ ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ಪ್ಯೂರಿಯಸ್ ಮಾರ್ಕೆಟ್ ಅಂದ್ರೆ ಭಾರತದಲ್ಲಿ ನಿಯರ್ಲಿ 25% ಆಫ್ ದ ಪೆಸ್ಟಿಸೈಡ್ಸ್ ಫೇಕ್ ಹಾಗೂ ಸಬ್ಸ್ಟ್ಯಾಂಡರ್ಡ್ ಪೆಸ್ಟಿಸೈಡ್ಸ್ ಆಗಿದೆ. ಸೊ ನಿಯರ್ಲಿ 25% ವಿಚ್ ಇಸ್ ವೆರಿ ಪಾಯ್ಸನಸ್ ಅಂಡ್ ಯಾವುದು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಎರಡನೇದಾಗಿ ಹೆಲ್ತ್ ಕಾಸ್ಟ್ ಏನು ಅಂತ ಹೇಳಿದ್ರೆ 2017ರಲ್ಲಿ ಒಂದು ಕೇಸ್ ಅನ್ನ ನೋಡ್ತೀವಿ, ಯಾವತ್ಮಾಲ ಪಾಯ್ಸನಿಂಗ್ ಕೇಸ್ ಅಂತ ಹೇಳ್ಬಿಟ್ಟು ಕೇಸ್ ನಡೆಯುತ್ತೆ. ಸೊ ಇದು ಯಾಕಾಯ್ತು ಅಂತ ಹೇಳಿದ್ರೆ, ನಮ್ಮ ಭಾರತದ ರೆಗ್ಯುಲೇಷನ್ ತುಂಬಾ ವೀಕ್ ಇದೆ. ರೈತರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ರೆಗ್ಯುಲೇಷನ್ಸ್ ಗಳನ್ನ ತರ್ತಿಲ್ಲ. ಈ ರೀತಿ ಕೆಮಿಕಲ್ಸ್ ಇಂದ ಹೆಲ್ತ್ ಇಶ್ಯೂಸ್, ಹೆಲ್ತ್ ಅಜಾರ್ಡಸ್ ತುಂಬಾನೇ ಹೆಚ್ಚಿಗೆ ಆಗ್ತಿದೆ. ಈ ಕೇಸು ಪರ್ಟಿಕ್ಯುಲರ್ ಆಗಿ ನೀವು ಆನ್ಸರ್ ಅಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು ಅಥವಾ ಇಂಟ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಮೂರನೇದಾಗಿ ಎನ್ವಿರಾನ್ಮೆಂಟಲ್ ಎಕ್ಸ್ಟರ್ನಲಿಟೀಸ್. ಹೌದು, GS3 ನ ಅಡಿಯಲ್ಲಿ ಬರ್ಕೊಳ್ಬಹುದು ಅಂತ ಹೇಳಿದೆ. ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಿರುವಂತಹ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ಗಳಾಗಿರ್ಬೋದು, ಇದೆಲ್ಲದೂ ಕೂಡ ಲೀಚಿಂಗ್ ಎಫೆಕ್ಟ್ ಇಂದ ಏನಾಗ್ತಾ ಇದೆ, ಗ್ರೌಂಡ್ ವಾಟರ್ಗೆ ಸೇರ್ಕೋತಾ ಇದೆ. ನಾಟ್ ಓನ್ಲಿ ಗ್ರೌಂಡ್ ವಾಟರ್, ಈವನ್ ನಿಯರ್ ಬೈ ವಾಟರ್ ಬಾಡೀಸ್ ಕೂಡ ಪೊಲ್ಯೂಟ್ ಆಗ್ತಿದೆ. ಸೊ ನಿಯರ್ ಬೈ ವಾಟರ್ ಬಾಡೀಸ್ ಪೊಲ್ಯೂಟ್ ಆಗ್ತಿದೆ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ವಾಟರ್ಗೆ ಆಡ್ ಆಗ್ತದೆ. ಈ ನ್ಯೂಟ್ರಿಯೆಂಟ್ಸ್ ನ ಏನ್ ಮಾಡುತ್ತೆ, ಆಲ್ಗೆ ಕನ್ಸ್ಯೂಮ್ ಮಾಡುತ್ತೆ. ಸೊ ಆಲ್ಗೆ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಆಲ್ಗಲ್ ಬ್ಲೂಮ್ ಆಗುವಂತಹ ಚಾನ್ಸಸ್ ಆಗುತ್ತೆ. ಸನ್ಲೈಟ್ ಪೆನೆಟ್ರೇಷನ್ ಆಗ್ದಲೆ ಎಂಟೈರ್ ಆಕ್ವಿಟಿಕ್ ಎಕೋಸಿಸ್ಟಮ್ ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಿರೋದ್ರಿಂದ ಈಗ ಹೊಸ ಡ್ರಾಫ್ಟ್ ಬಿಲ್ ಅನ್ನ ತಗೊಬಂದಿದ್ದಾರೆ, ದಟ್ ಇಸ್ ಪೆಸ್ಟಿಸೈಡ್ಸ್ ಮ್ಯಾನೇಜ್ಮೆಂಟ್ ಬಿಲ್ 2025. ಈ ಮೇಲೆ ಹೇಳಿದಂತಹ ಪ್ರಾಬ್ಲಮ್ಸ್ ಗಳನ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಗವರ್ಮೆಂಟ್ ತುಂಬಾ ಬಿಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಲೆಟ್ಸ್ ಸೇ 2008ರಲ್ಲೂ ಕೂಡ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು, 2018ರಲ್ಲೂ ಕೂಡ ಮಾಡಿತ್ತು, 2020ರಲ್ಲೂ ಕೂಡ ಮಾಡಿತು. ಬಟ್ ಎಲ್ಲಾ ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇದೆಲ್ಲದೂ ಕೂಡ ಲ್ಯಾಪ್ಸ್ ಆಗ್ತಾ ಬಂತು. ಸೊ ಲ್ಯಾಪ್ಸ್ ಆಗಿದ್ರಿಂದ ಯಾವುದೇ ರೀತಿಯಾದಂತಹ ಹೊಸ ಬಿಲ್ಲು ಹೆಲ್ತ್ ಕನ್ಸರ್ನ್ಗೋಸ್ಕರ ಅಥವಾ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಗೋಸ್ಕರ ತಗೊಂಡ್ಬರೋದಕ್ಕೆ ಆಗ್ಲಿಲ್ಲ. ಈಗ 2025ರಲ್ಲಿ ಬಿಲ್ ಅನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ಒಂದು ಮೇನ್ ಇಂಟೆನ್ಷನ್ ಅಂದ್ರೆ ಒಂದು ಹೈ ಲೆವೆಲ್ ಟಾರ್ಗೆಟ್ ಗೋಲ್ ಅನ್ನ ಇಟ್ಕೊಂಡ್ಬಿಟ್ಟು ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ದ ಗೋಲ್ ಇಸ್ ಮಿನಿಮೈಸ್ ರಿಸ್ಕ್ ಅಂಡ್ ಎನ್ಶ್ಯೂರ್ ಟ್ರೇಸಬಿಲಿಟಿ. ಅಂದ್ರೆ ಈ ಬಿಲ್ಲಿನ ಮೇನ್ ಇಂಟೆನ್ಷನ್ ಏನು, ರಿಸ್ಕ್ ನ ಮಿನಿಮೈಸ್ ಮಾಡಬೇಕು. ಹಾಗೆಯೇ ಈ ರಿಸ್ಕ್ ಆಗ್ತಿರೋದ ಅಂದ್ರೆ ಎಲ್ಲೆಲ್ಲ ಪೊಲ್ಯೂಷನ್ ಆಗ್ತಿದೆ, ಆ ಪೊಲ್ಯೂಷನ್ ನ ರೆಡ್ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಟು ಎನ್ಶ್ಯೂರ್ ಟ್ರೇಸಬಿಲಿಟಿ. ಸೊ ಇದನ್ನ ಮೇನ್ ಗೋಲ್ ಆಗಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತು, 2025ರಲ್ಲಿ ಈಗ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ನೌ ಲೆಟ್ಸ್ ಎಕ್ಸ್ಪ್ಲೋರ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್ 2025. ಸೊ ಈ ಬಿಲ್ ಅಲ್ಲಿ ನಾವು 2 ಬಾಡಿಗಳನ್ನ ನೋಡ್ತೀವಿ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಯಾಕೆ ಈ ಬಾಡೀಸ್ ಅಂತ ಹೇಳಿದ್ರೆ, ಸೆಂಟ್ರಲೈಸ್ಡ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ. ಸೊ 2 ಬಾಡಿಗಳನ್ನ ಪ್ರಮೋಟ್ ಮಾಡಿದೆ ಅಂದ್ರೆ ತಗೊಬಂದಿದೆ. ಸೊ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ಸೆಂಟ್ರಲ್ ಪೆಸ್ಟಿಸೈಡ್ ಬೋರ್ಡ್, ಎರಡನೇದಾಗಿ ರಿಜಿಸ್ಟ್ರೇಷನ್ ಕಮಿಟಿ. ಮೊದಲನೇದನ್ನ ನೋಡೋಣ. ಫಸ್ಟ್ಲಿ ಸೆಂಟ್ರಲೈಸ್ಡ್ ಪೆಸ್ಟಿಸೈಡ್ ಬೋರ್ಡ್. ಸೆಂಟ್ರಲೈಸ್ಡ್ ಪೆಸ್ಟಿಸೈಡ್ ಬೋರ್ಡ್, ಇಟ್ ವಿಲ್ ಬಿ ಅಡ್ವೈಸರಿ ಬಾಡಿ. ಅಂದ್ರೆ ಇದರ ಕಂಪ್ಲೀಟ್ ವರ್ಕ್ ಏನು, ಅಡ್ವೈಸ್ ನ ಮಾಡುವುದು. ಅಂಡ್ ಇಟ್ ಆಕ್ಟ್ ಆಸ್ ಅ ಥಿಂಕ್ ಟ್ಯಾಂಕ್ ಬಾಡಿ. ಇದಕ್ಕೆ ಯಾವುದೇ ರೀತಿಯ ಎನ್ಫೋರ್ಸ್ಮೆಂಟ್ ಪವರ್ ಇರೋದಿಲ್ಲ. ಅಂದ್ರೆ ಯಾವುದೇ ರೂಲ್ಸ್ ಗಳನ್ನ ತರೋದು ಅಥವಾ ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ ಗಳನ್ನ ಮಾಡೋದು ಇದ್ಯಾವ ಪವರ್ ಕೂಡ ಇದಕ್ಕಿಲ್ಲ. ಜಸ್ಟ್ ಗವರ್ಮೆಂಟ್ ಏನ್ ಮಾಡ್ತಿದೆ, ಅಡ್ವೈಸ್ ನ ಮಾಡತ್ತೆ. ಯಾವುದು, ಸೆಂಟ್ರಲ್ ಪೆಸ್ಟಿಸೈಡ್ ಬೋರ್ಡ್. ನಂತರ ಇದರ ರೋಲ್ ಅಥವಾ ರೆಸ್ಪಾನ್ಸಿಬಿಲಿಟಿ ಆರ್ ಫಂಕ್ಷನ್ ಏನು ಅಂತ ನೋಡೋಣ. ಮೊದಲನೇ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಸೆಂಟ್ರಲ್ ಪೆಸ್ಟಿಸೈಡ್ ಬೋರ್ಡ್ ಏನಿದೆಯಲ್ಲ, ಇದೇನ್ ಮಾಡುತ್ತೆ, ಯಾವ ಕೆಮಿಕಲ್ಸ್ ಗಳನ್ನ ನಾವು ಯೂಸ್ ಮಾಡಬೇಕು ಅಥವಾ ಯಾವ ಕೆಮಿಕಲ್ಸ್ ಗಳನ್ನ ಪೆಸ್ಟಿಸೈಡ್ ಅಂತ ಹೇಳ್ಬಿಟ್ಟು ಕೆಟಗರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡುತ್ತೆ. ಅಂದ್ರೆ ಇದು ಕೆಟಗರೈಸ್ ಮಾಡ್ತಿಲ್ಲ, ಬಟ್ ರೆಕಮೆಂಡ್ ಮಾಡ್ತಿದೆ, ಅಡ್ವೈಸ್ ಮಾಡ್ತಿದೆ. ಎರಡನೇದಾಗಿ
ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪೆಸ್ಟಿಸೈಡ್ಸ್. ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪೆಸ್ಟಿಸೈಡ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದೆ. ಇದರ ಫಂಕ್ಷನ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪೆಸ್ಟಿಸೈಡ್ಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದೆ. ಮೂರನೇದಾಗಿ ಡೇಂಜರಸ್ ಬ್ಯಾಚಸ್ ಗಳನ್ನ ಸಪರೇಟ್ ಮಾಡ್ತಿದೆ. ಡೇಂಜರಸ್ ಬ್ಯಾಚಸ್ ಗಳನ್ನ ಸಪರೇಟ್ ಮಾಡ್ಬಿಟ್ಟು ಅದಕ್ಕೆ ಹೊಸ ಪ್ರೋಟೋಕಾಲ್ಸ್ ಗಳನ್ನ ತಗೋಬರ್ತಿದೆ. ನಾಲ್ಕನೇದಾಗಿ ಎಕ್ಸ್ಪೈರ್ ಆಗಿರುವಂತಹ ಕೆಮಿಕಲ್ಸ್ ನ ಹಾಗೂ ಕಂಟೈನರ್ಸ್ ಗಳನ್ನ ಸೇಫ್ ಆಗಿ ಡಿಸ್ಪೋಸ್ ಮಾಡಕ್ಕೆ ಗೈಡ್ ಲೈನ್ಸ್ ಗಳನ್ನ ಕೂಡ ಸೆಟ್ ಮಾಡುತ್ತೆ. ಬಿಕಾಸ್ ಯಾವಾಗ ನಾವು ಯೂಸ್ ಮಾಡಿರುವಂತಹ ಕೆಮಿಕಲ್ಸ್ ಗಳನ್ನ ಅಥವಾ ಅದರ ಕಂಟೈನರ್ಸ್ ಗಳನ್ನ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಲ್ಲ, ಅದರಿಂದ ಕೂಡ ಅಜಾಂಟಸ್ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಪ್ರಾಪರ್ ಗೈಡ್ ಲೈನ್ಸ್ ಅನ್ನ ಯಾವ ತರ ಡಿಸ್ಪೋಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ರಾಪರ್ ಗೈಡ್ ಲೈನ್ಸ್ ಗಳನ್ನ ಸೆಟ್ ಮಾಡ್ತಿದೆ. ಇದಿಷ್ಟು ಸೆಂಟ್ರಲ್ ಪೆಸ್ಟಿಸೈಡ್ ಬೋರ್ಡ್ ನ ಮುಖ್ಯ ಉದ್ದೇಶ. ನಂತರ ಇದು ಕೊಡುವಂತಹ ಫಂಕ್ಷನ್ಸ್ ಗೆ ಅಥವಾ ಇದು ಕೊಡುವಂತಹ ಅಡ್ವೈಸ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಬಾಡಿ ಬೇಕಲ್ವಾ, ದಟ್ ಇಸ್ ವಾಟ್ ದ ರಿಜಿಸ್ಟ್ರೇಷನ್ ಕಮಿಟಿ. ರಿಜಿಸ್ಟ್ರೇಷನ್ ಕಮಿಟಿ ಈಸ್ ಅ ಎನ್ಫೋರ್ಸ್ಮೆಂಟ್ ಬಾಡಿ. ಸೊ ಇದನ್ನ ನಾವು ಎನ್ಫೋರ್ಸ್ಮೆಂಟ್ ಬಾಡಿ ಅಂತ ಕರಿಬಹುದಾಗತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ಅ ರೆಗ್ಯುಲೇಟರಿ ಅಥಾರಿಟಿ, ಗೇಟ್ ಕೀಪರ್ ಆಫ್ ದ ಪೆಸ್ಟಿಸೈಡ್ ಅಂತಾನೆ ಕರಿಬಹುದಾಗತ್ತೆ. ಸೊ ಇದು ರೆಗ್ಯುಲೇಟರಿ ಅಥಾರಿಟಿ ಆಗಿರೋದ್ರಿಂದ ಇದರಲ್ಲಿ ಯಾರ್ಯಾರು ಇರ್ತಾರೆ, ರೆಗ್ಯುಲೇಟ್ ನ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಇದ್ರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ಒಂದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ಅಂದ್ರೆ ಅಗ್ರಿಕಲ್ಚರಲ್ ಬಾಡಿಯಿಂದ ರಿಸರ್ಚರ್ಸ್ ಇರ್ತಾರೆ. ಹಾಗೆಯೇ ಡಿಸಿಜಿಐ, ಡ್ರಗ್ ಕಂಟ್ರೋಲರ್ ಲಿಂಕಿಂಗ್ ವಿತ್ ಹ್ಯೂಮನ್ ಹೆಲ್ತ್, ಆಬ್ವಿಯಸ್ಲಿ ಅಲ್ವಾ, ಡ್ರಗ್ಸ್ ರಿಲೇಟೆಡ್ ಇರುತ್ತೆ ವಿಚ್ ಇಸ್ ಲಿಂಕಿಂಗ್ ಟು ಹ್ಯೂಮನ್ ಹೆಲ್ತ್. ನೆಕ್ಸ್ಟ್ ನಂತರ ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ಸ್ ಅಂಡ್ ಪೆಟ್ರೋ ಕೆಮಿಕಲ್ಸ್, ಈ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಹಾಗೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂಡರ್ ಇಂದ ಮಿನಿಸ್ಟ್ರಿ ಇರುತ್ತೆ. ಸೊ ಈ ರೀತಿಯಾದಂತಹ ಪವರ್ ಬಾಡಿಗಳನ್ನ ಈ ಒಂದು ರಿಜಿಸ್ಟ್ರೇಷನ್ ಕಮಿಟಿ ಒಳಗೊಂಡಿದೆ. ಇದರ ಪವರ್ಸ್ ಅಥವಾ ಫಂಕ್ಷನ್ಸ್ ಏನು ಅಂತ ಹೇಳಿದ್ರೆ, ಗ್ರಾಂಟಿಂಗ್ ರಿಜಿಸ್ಟ್ರೇಷನ್ ವಿಚ್ ಮೀನ್ಸ್ ಯಾವುದೇ ಪೆಸ್ಟಿಸೈಡ್ಸ್ ಗಳನ್ನ ವಿತೌಟ್ ರಿಜಿಸ್ಟ್ರೇಷನ್ ಕಮಿಟಿ ಸೋಲ್ ಆಗಿ ಮಾಡೋ ಹಾಗಿಲ್ಲ, ಕಮಿಟಿಯ ಪರ್ಮಿಷನ್ ಇಲ್ಲದೆ ಮಾಡೋ ಹಾಗಿಲ್ಲ. ಎರಡನೇದಾಗಿ ಸೇಫ್ಟಿಯನ್ನ ರಿವ್ಯೂ ಮಾಡುತ್ತೆ. ಯಾವ್ದಾದ್ರು ಕೆಮಿಕಲ್ಸ್ ಇದ್ರೆ ಆ ಸೇಫ್ಟಿ ಏನು ಅಂತ ಹೇಳ್ಬಿಟ್ಟು ಅದನ್ನ ರಿವ್ಯೂ ಮಾಡುತ್ತೆ. ಮೂರನೇದಾಗಿ ಇದಕ್ಕೆ ವಿಟೋ ಪವರ್ ಇದೆ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಈ ವಿಟೋ ಪವರ್ ಅನ್ನ ಈ ರಿಜಿಸ್ಟ್ರೇಷನ್ ಕಮಿಟಿಗೆ ಕೊಟ್ಟಿದ್ದಾರೆ. ಸೊ ಏನು ವಿಟೋ ಪವರ್, ಯಾವ ವಿಟೋ ಪವರ್ ಅನ್ನ ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ ಏನಾದ್ರೂ ಪೆಸ್ಟಿಸೈಡ್ಸ್ ಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ಮಾಡೋ ಹಾಗಿಲ್ಲ, ಅದು ವ್ಯಾಲಿಡ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಫೈನಲ್ ಡಿಸಿಷನ್ ರಿಜಿಸ್ಟ್ರೇಷನ್ ಕಮಿಟಿ ಅಂಡರ್ ಅಲ್ಲಿ ಇರುತ್ತೆ. ಫೈನಲ್ ಆಗಿ ರಿಜಿಸ್ಟ್ರೇಷನ್ ಕಮಿಟಿಗೆ ವಿಟೋ ಪವರ್ ಕೊಟ್ಟಿರೋದ್ರಿಂದ ಸ್ಟೇಟ್ ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತಗೊಂಡ್ರು ಕೂಡ ಫೈನಲ್ ಸೇ ಯಾರಿಗಿರುತ್ತೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಕಮಿಟಿಗೆ ಇರುತ್ತೆ. ದಟ್ ಇಸ್ ವೈ ಇಟ್ ಕಂಟೈನ್ ಹೈ ಲೆವೆಲ್ ಬಾಡೀಸ್. ಸೊ ಈ ಬಿಲ್ ಚೆನ್ನಾಗೇ ಇದೆ ಅಲ್ವಾ. ಯಾಕೆ ಇದು ಫೆಡರಲ್ ಕಾನ್ಫ್ಲಿಕ್ಟ್ ಅನ್ನ ಪ್ರಮೋಟ್ ಮಾಡ್ತಿದೆ. ಬಿಗಿನಿಂಗ್ ಅಲ್ಲಿ ನಾನು ಹೇಳ್ದೆ ಫೆಡರಲಿಸಂ ಬಗ್ಗೆ, ಸೆಂಟ್ರಲ್ ಸ್ಟೇಟ್ ರಿಲೇಶನ್ಶಿಪ್ ಬಗ್ಗೆ ನಾವು ಬರ್ಕೋಬಹುದು ಅಂತ ಹೇಳ್ಬಿಟ್ಟು. ಬಟ್ ಯಾಕೆ ಫೆಡರಲ್ ಕಾನ್ಫ್ಲಿಕ್ಟ್? ಸೊ ಫೆಡರಲ್ ಕಾನ್ಫ್ಲಿಕ್ಟ್ ಯಾಕೆ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ನ ನಾವು ಯಾವ ಕಾನ್ಸೆಪ್ಟ್ ಅಡಿಯಲ್ಲಿ ನೋಡ್ತೀವಿ, ಅಗ್ರಿಕಲ್ಚರ್ ಅನ್ನೋದು ಸ್ಟೇಟ್ ಅಫೇರ್, ಕರೆಕ್ಟ್ ಅಲ್ವಾ. ಅಂದ್ರೆ ಭಾರತದ 7th ಸ್ಕೆಡ್ಯೂಲ್ ನಲ್ಲಿ ಸ್ಟೇಟಿನ ಲಿಸ್ಟ್ ಅಲ್ಲಿ ಇಟ್ಬಿಟ್ಟು ಅಗ್ರಿಕಲ್ಚರ್ ನ ನಾವು ಸ್ಟೇಟ್ ಪವರ್ ಅಂತ ಹೇಳ್ಬಿಟ್ಟು ಕೊಟ್ಟಿದೀವಿ. ಬಟ್ ಇಲ್ಲಿ ನಾವು ನೋಡ್ಕೊಂಡ್ರೆ ಜಾಸ್ತಿ ಸೆಂಟರ್ಗೆ ಪವರ್ ಇದೆ, ಲೀಗಲಿ ಸ್ಟೇಟಿಗೆ ಪವರ್, ಅಥವಾ ಲಾಜಿಕಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಟೇಟ್ಗೆ ಹೆಚ್ಚಿನದಾದಂತಹ ಪವರ್ ಇರಬೇಕು ಕೆಮಿಕಲ್ಸ್ ನ ಯೂಸ್ ಮಾಡೋದ್ರಲ್ಲಿ. ಬಟ್ ಇಲ್ಲಿ ಸೆಂಟರ್ಗೆ ಜಾಸ್ತಿ ಪವರ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದ್ರೆ, 2025 ಈ ಪರ್ಟಿಕ್ಯುಲರ್ ಬಿಲ್ ಅಲ್ಲಿ ಏನ್ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ ಬ್ಯಾನ್ ಮಾಡಬಹುದು, ಯಾವ್ದನ್ನ ಪೆಸ್ಟಿಸೈಡ್ಸ್ ಗಳನ್ನ ಬ್ಯಾನ್ ಮಾಡಬಹುದು. ಬಟ್ ಇದು ಬರೀ ಟೆಂಪರರಿ ಮಾತ್ರ, ಅಂಡ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 1 year. 1 year ಗಿಂತ ಹೆಚ್ಚಿನದಾಗಿ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಪರ್ಟಿಕ್ಯುಲರ್ ಪೆಸ್ಟಿಸೈಡ್ಸ್ ಗಳನ್ನ. ಅದ್ರದ್ದು ಫೈನಲ್ ಅಥಾರಿಟಿ ಯಾರಿಗಿರುತ್ತೆ, ಸೆಂಟರ್ಗೆ ಇರುತ್ತೆ. ನೆಕ್ಸ್ಟ್ ಎರಡನೇದಾಗಿ ಸ್ಟೇಟ್ ಗವರ್ಮೆಂಟ್ ಡಿಸಿಷನ್ ಏನೇ ಇದ್ರೂ ಕೂಡ ಫೈನಲ್ ಆಗಿ ಸೆಂಟ್ರಲ್ ರಿಜಿಸ್ಟ್ರೇಷನ್ ಕಮಿಟಿ ರಿವ್ಯೂನ ಮಾಡ್ಬೇಕಾಗತ್ತೆ. ಸೊ ಸ್ಟೇಟ್ ಗವರ್ಮೆಂಟ್ ಪವರ್ ಇದೆಯಾ? ನೋ. ಇದ್ರ ಬದಲು ಯಾರಿಗೆ ಪವರ್ ಅನ್ನ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಕಮಿಟಿಗೆ ಪವರ್ ಅನ್ನ ಕೊಟ್ಟಿದ್ದಾರೆ. ಸೊ ಫೈನಲ್ ಸೇ ಯಾರಿಗಿರುತ್ತೆ, ರಿಜಿಸ್ಟ್ರೇಷನ್ ಕಮಿಟಿಗಿರುತ್ತೆ. ಸ್ಟೇಟ್ ಗವರ್ಮೆಂಟ್ ಏನೇ ಹೇಳಿದ್ರು ಕೂಡ ಫೈನಲ್ ಆಗಿ ರಿಜಿಸ್ಟ್ರೇಷನ್ ಕಮಿಟಿ ಅದಕ್ಕೆ ಡಿಸಿಷನ್ ತಗೊಳ್ಬೇಕಾಗತ್ತೆ. ವಿಚ್ ಮೀನ್ಸ್ ಏನಾದ್ರೂ ಸ್ಪೆಸಿಫಿಕ್ ಪೆಸ್ಟಿಸೈಡ್ಸ್ ನ
ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಫಿಶ್, ಈಗ ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕ ಸ್ಟೇಟ್ ಅನ್ನೇ ತಗೊಳ್ಳೋಣ. ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪೆಸ್ಟಿಸೈಡ್ಸ್ ಇಂದ ಏನಾಗ್ತಿದೆ, ಫಿಶ್ ಪ್ರಾಬ್ಲಮ್ ಆಗ್ತಿದೆ. ಈ ಪೆಸ್ಟಿಸೈಡ್ ನ ಫಿಶ್ ಗಳು ತಿಂದಾಗ ಏನಾಗ್ತಿದೆ, ಫಿಶ್ ಪಾಪ್ಯುಲೇಷನ್ ರಿಡ್ಯೂಸ್ ಆಗ್ತಿದೆ. ಫಿಶ್ ಆಗಿರ್ಬೋದು ಅಥವಾ ಗ್ರೌಂಡ್ ವಾಟರ್ ಆಗಿರ್ಬೋದು ಪೊಲ್ಯೂಟ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಗವರ್ಮೆಂಟ್ ಅದನ್ನ ಐಡೆಂಟಿಫೈ ಮಾಡುತ್ತೆ, ಯಾವ ಪೆಸ್ಟಿಸೈಡ್ ಇಂದ ಆಗ್ತಿದೆ ಅಂತ. ಆ ಪೆಸ್ಟಿಸೈಡ್ ನ ಸ್ಟೇಟ್ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಬೇಕು. ಆದ್ರೆ ಬ್ಯಾನ್ ಮಾಡೋ ಹಾಗಿಲ್ಲ. ದೋ ಇಟ್ ಈಸ್ ಎಫೆಕ್ಟಿಂಗ್ ದ ಸ್ಟೇಟ್ ಗ್ರೌಂಡ್ ವಾಟರ್ ಅಂಡ್ ಸ್ಟೇಟ್ ಆಕ್ವಾಟಿಕ್ ಫೀಚರ್, ಆದ್ರೂ ಕೂಡ ಇದು ಬ್ಯಾನ್ ಮಾಡೋ ಹಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ ಸೆಂಟರ್ ಹತ್ರ ಪರ್ಮಿಷನ್ ಕೇಳ್ಬೇಕಾಗತ್ತೆ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರೆ. ಸೊ this will show that, or this shows that the center having more power in this than state. ಸೊ ಅಲ್ಟಿಮೇಟ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಲಿಸ್ಟ್ ಅಂತ ಹೇಳಿ ಏನ್ ಮೆನ್ಷನ್ ಮಾಡಿದೀವಿ, ಅದರಿಂದ ಫೆಡರಲಿಸಂ ಕಾನ್ಫ್ಲಿಕ್ಟ್ ಗಳು ಕ್ರಿಯೇಟ್ ಆಗ್ತಿದೆ. ಸೊ ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ನ ಕ್ರಿಟಿಸಿಸಮ್ ಏನು ಅಂದ್ರೆ, ಈಗ ಸ್ಟೇಟ್ ಗವರ್ಮೆಂಟ್ಸ್ ಮೇಲೆ ಇರುವಂತಹ ರೆಸ್ಟ್ರಿಕ್ಷನ್ ನ ಕೋಆಪರೇಟಿವ್ ಫೆಡರಲಿಸಂ ನ ವಯೋಲೇಟ್ ಮಾಡ್ತಿದೆ ಅಂತ ಸ್ಟೇಟ್ ಗವರ್ಮೆಂಟ್ ಹೇಳ್ತಿದೆ. ಸೊ ಇದೆಲ್ಲ ಏನ್ ರೆಸ್ಟ್ರಿಕ್ಷನ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಸೊ ಇದೇನ್ ಮಾಡ್ತಿದೆ, ಕೋಆಪರೇಟಿವ್ ಫೆಡರಲಿಸಂಗೆ ಥ್ರೆಟ್ ಮಾಡ್ತಿದೆ. ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದಕ್ಕೆ ವಿ ಹ್ಯಾವ್ ಅ ಕೋಆಪರೇಟಿವ್ ಫೆಡರಲಿಸಂ. ಆ ಕೋಆಪರೇಟಿವ್ ಫೆಡರಲಿಸಂ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದೆ. ಲೋಕಲ್ ಎಕೋಸಿಸ್ಟಮ್ ಆರ್ ಎಕಾಲಜಿಕಲ್ ಕಂಡೀಷನ್ಸ್ ಗಳನ್ನ ಚೇಂಜ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಜಸ್ಥಾನ್ ತಗೊಂಡ್ರೆ, ರಾಜಸ್ಥಾನ್ ಬಂದ್ಬಿಟ್ಟು ಡ್ರೈ ಏರಿಯಾ, ಅಲ್ಲಿ ಯೂಸ್ ಮಾಡುವಂತಹ ಪೆಸ್ಟಿಸೈಡ್ಸ್ ಗಳನ್ನ ನಾವು ಕರ್ನಾಟಕದಲ್ಲಿ ಯೂಸ್ ಮಾಡಿದ್ರೆ ದಟ್ ಮೇ ಟಾಕ್ಸಿಕ್. ಸೊ ಎಕಾಲಜಿಕಲಿ ಅಥವಾ ಎಕೋಸಿಸ್ಟಮ್ ಅಲ್ಲಿ ಯಾವ ರೀತಿಯಾದಂತಹ ಪೆಸ್ಟಿಸೈಡ್ಸ್ ಗಳನ್ನ ನಾವು ಯೂಸ್ ಮಾಡಬೇಕು ಅನ್ನೋದು ಸ್ಟೇಟ್ ಗವರ್ಮೆಂಟ್ ಗೊತ್ತಿರುತ್ತೆ. ಸೊ ಸ್ಟೇಟ್ ಗವರ್ಮೆಂಟ್ ಗಳಿಗೆ ಪರ್ಮನೆಂಟ್ ಡಿಸಿಷನ್ ಮೇಕಿಂಗ್ ಅಥಾರಿಟಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಟೇಟ್ಸ್ ಗಳು ಈಗ ಕಾಂಟ್ರವರ್ಷಿಯಲ್ ಕ್ರಿಟಿಸಿಸಮ್ ನ ಮಾಡ್ತಿವೆ. ಸೊ ಇದು ಫೆಡರಲ್ ಹಾಗೂ ಫೆಡರಲಿಸಂ ಥ್ರೆಟ್ ಯಾವ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲೆಟ್ಸ್ ಕಂಪೇರ್ ಇನ್ಸೆಕ್ಟಿಸೈಡ್ಸ್ ಆಕ್ಟ್ 1968 ವರ್ಸಸ್ 2025 ಬಿಲ್. ಎರಡನ್ನು ಕೂಡ ಅಂದ್ರೆ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್ 2025, ಇದೆರಡನ್ನು ಕೂಡ ಕಂಪೇರ್ ಮಾಡಿ ನೋಡೋಣ. ಸೊ ಎಕ್ಸಾಮ್ ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ಅಂತಾನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೋಡಿದಾಗ ಹಳೆ ಆಕ್ಟ್ ಅಥವಾ ಹೊಸ ಆಕ್ಟ್, ಹಳೆ ಬಿಲ್ ಅಥವಾ ಹೊಸ ಬಿಲ್, ಪಾಲಿಸೀಸ್, ಈ ರೀತಿ ಕಂಪ್ಯಾರಿಸನ್ಸ್ ಗಳನ್ನ ಕೇಳಿರೋದ್ರಿಂದ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ ಕಂಪ್ಯಾರಿಸನ್ ಅನಾಲಿಸಿಸ್ ನ ಮಾಡೋದಕ್ಕೆ. ಮೊದಲನೇದಾಗಿ ಫೋಕಸ್. ಇನ್ಸೆಕ್ಟಿಸೈಡ್ಸ್ ಆಕ್ಟ್ 1968 ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಇದು ಹೆಚ್ಚಾಗಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಬಿಕಾಸ್ ನಾವು ನೋಡಿದ್ವಿ 1950s ಅಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಪ್ರೊಡಕ್ಷನ್ ಗೋಸ್ಕರನೇ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ವಿ. ಅದೇ ತರ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ನ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋದು ಇನ್ಸೆಕ್ಟಿಸೈಡ್ಸ್ ಆಕ್ಟ್ 1968 ನ ಮುಖ್ಯ ಉದ್ದೇಶ ಆಗಿತ್ತು. ಬಟ್ ಪೆಸ್ಟಿಸೈಡ್ಸ್ ಮ್ಯಾನೇಜ್ಮೆಂಟ್ ಬಿಲ್ ಬಂದ್ಬಿಟ್ಟು ರಿಸ್ಕ್ ನ ಮಿನಿಮೈಸ್ ಮಾಡ್ಬಿಟ್ಟು ಹೆಲ್ತ್ ನ ಪ್ರಮೋಟ್ ಮಾಡಬೇಕು, ಹಾಗೆ ಎನ್ವಿರಾನ್ಮೆಂಟಲ್ ಕನ್ಸರ್ವೇಶನ್ ನ ಫೋಕಸ್ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಎರಡನೇದಾಗಿ ರೆಗ್ಯುಲೇಷನ್ ಸ್ಕೋಪ್. ಇನ್ಸೆಕ್ಟಿಸೈಡ್ಸ್ ಆಕ್ಟ್ ಇದು ಜಸ್ಟ್ ರೆಗ್ಯುಲೇಟಿಂಗ್ ಬಾಡಿ ಆಗಿ ಮಾತ್ರ ಆಕ್ಟ್ ಆಗ್ತಿತ್ತು, ವಿಚ್ ಇಂಡಿಕೇಟ್ ನ್ಯಾರೋ ಡೆಫಿನಿಷನ್. ಬಟ್ ಪೆಸ್ಟಿಸೈಡ್ಸ್ ಮ್ಯಾನೇಜ್ಮೆಂಟ್ ಬಿಲ್ 2025 ಇದರಲ್ಲಿ ಎಲ್ಲಾ ಪೆಸ್ಟಿಸೈಡ್ಸ್ ಗಳನ್ನ ರೆಗ್ಯುಲೇಟ್ ಮಾಡಲಾಗುತ್ತೆ. ಇದರಲ್ಲಿ ಕೆಲವು ಪೆಸ್ಟಿಸೈಡ್ಸ್ ಗಳನ್ನ ಮಾತ್ರ, ಕೆಲವು ಪೆಸ್ಟಿಸೈಡ್ಸ್ ಅಲ್ಲ, ಓನ್ಲಿ ಇನ್ಸೆಕ್ಟಿಸೈಡ್ಸ್ ನ ಮಾತ್ರ ನಾವು ರೆಗ್ಯುಲೇಟ್ ಮಾಡ್ತಾ ಇದೀವಿ. ಆದ್ರೆ ಇದರಲ್ಲಿ ಎಲ್ಲಾ ಪೆಸ್ಟಿಸೈಡ್ಸ್ ಗಳನ್ನ ರೆಗ್ಯುಲೇಟ್ ಮಾಡ್ತಿರೋದ್ರಿಂದ ದಿಸ್ ಇನ್ಕ್ಲೂಡ್ಸ್ ಬ್ರಾಡರ್ ಡೆಫಿನಿಷನ್. ನೆಕ್ಸ್ಟ್ ರಿಕಾಲ್ ಪವರ್. ಬ್ಯಾಡ್ ಬ್ಯಾಚಸ್ ಗಳನ್ನ ಅಥವಾ ಬ್ಯಾಡ್ ಬ್ಯಾಚಸ್ ಪವರ್ ಅನ್ನ ರಿಕಾಲ್ ಮಾಡೋದಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಪ್ರಾವಿಷನ್ಸ್ ಇರ್ಲಿಲ್ಲ, ಸ್ಪೆಸಿಫಿಕ್ ಪ್ರಾವಿಷನ್ ಇರ್ಲಿಲ್ಲ. ಬಟ್ ಇದರಲ್ಲಿ ಸ್ಪೆಸಿಫಿಕ್ ಪ್ರಾವಿಷನ್ ಅಂತ ತಂದ್ಬಿಟ್ಟು ಎಕ್ಸ್ಪ್ಲಿಸಿಟ್ ಆಗಿ ಪವರ್ ಟು ರಿಕಾಲ್ ಅನ್ಸೇಫ್ ಸ್ಟಾಕ್ ಗಳನ್ನ ರಿಕಾಲ್ ಮಾಡೋದಕ್ಕೆ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಬಾಡಿಯನ್ನ ತರಬೇಕು ಅಂತ ಹೇಳಿ ಹೇಳಿದೆ, ಸ್ಪೆಸಿಫಿಕ್ ಪ್ರಾವಿಷನ್ ನ ತರಬೇಕು ಅಂತ ಹೇಳಿ ಹೇಳಿದೆ. ನೆಕ್ಸ್ಟ್ ಸ್ಟೇಟ್ ಪವರ್ ಅನ್ನ ನೋಡಿದ್ರೆ, ಸ್ಟೇಟಿಗೆ ಡಿಸ್ಕ್ರಿಷನರಿ ಪವರ್ ಇತ್ತು ಅಂಡರ್ ಇನ್ಸೆಕ್ಟಿಸೈಡ್ ಆಕ್ಟ್ 1968. ಬಟ್ ಈಗ ಸ್ಟೇಟಿಗೆ ಲಿಮಿಟೆಡ್ ಪವರ್ ಅನ್ನ ಕೊಡಲಾಗಿದೆ, ಅದು ಕೂಡ ಟೆಂಪರರಿ ಪವರ್ ಫಾರ್ 1 year ಪೀರಿಯಡ್. ನಂತರ ಟ್ರೇಸಬಿಲಿಟಿ ನಾನ್ ಎಕ್ಸಿಸ್ಟೆನ್ಸ್ ಇತ್ತು, ಈಗ ಟ್ರೇಸಬಿಲಿಟಿ ಮತ್ತೆ ಅಕೌಂಟಬಿಲಿಟಿಯನ್ನ ಇನ್ಕ್ರೀಸ್ ಮಾಡ್ತಿದೆ ಈಗ ತಂದಿರುವಂತಹ ಬಿಲ್. ಇದು ಡಿಫರೆನ್ಸ್ ಬಿಟ್ವೀನ್ ಇನ್ಸೆಕ್ಟಿಸೈಡ್ ಆಕ್ಟ್ ಅಂಡ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್, ಎರಡರ ನಡುವೆ ಇರುವಂತಹ ವ್ಯತ್ಯಾಸ. ಸೊ ಗವರ್ಮೆಂಟ್ ಯಾವುದೇ ಬಿಲ್ಸ್ ಗಳನ್ನ ತಗೊಬಂದ್ರು ಕೂಡ ಅದಕ್ಕೆ ಕ್ರಿಟಿಸಿಸಮ್ ನ ಇದ್ದೇ ಇರುತ್ತೆ. ಈಗ ಎಕ್ಸಾಮ್ ಅಲ್ಲಿ ಕ್ರಿಟಿಕಲಿ ಅನಲೈಸ್ ಅಂತ ಕೇಳಿದ್ರೆ ನಾವು ಅದ್ರದ್ದು ಪಾಸಿಟಿವ್ ಹೇಳ್ಬೇಕು, ಅದ್ರದ್ದು ನೆಗೆಟಿವ್ ನ ಕೂಡ ಹೇಳ್ಬೇಕಾಗತ್ತೆ.
ಸೊ ಹಾಗಾಗಿ ಕ್ರಿಟಿಕಲಿ ಅನಲೈಸ್ ಮೂಲಕ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗುತ್ತೆ, ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ಸ್ಟ್ರೈವ್ ಟು ಮಿನಿಮೈಸ್ ವರ್ಸಸ್ ಮಿನಿಮೈಸ್. ಏನಿದು ಸ್ಟ್ರೈವ್ ಟು ಮಿನಿಮೈಸ್ ವರ್ಸಸ್ ಮಿನಿಮೈಸ್? ಈ ಬಿಲ್ಲು ಸ್ಟೇಟ್ ಗವರ್ಮೆಂಟ್ ನ ಸ್ಟ್ರೈವ್ ಟು ಮಿನಿಮೈಸ್ ರಿಸ್ಕ್ ಇಂದ ಹ್ಯೂಮನ್ ಲೈಫ್ ಅಂಡ್ ಎನ್ವಿರಾನ್ಮೆಂಟಲ್ ಬಗ್ಗೆ ಫೋಕಸ್ ಮಾಡಿದೆ. ಆಬ್ವಿಯಸ್ಲಿ, ಬಿಕಾಸ್ ಮೇಜರ್ ಥ್ರೆಟ್ ಬಂದ್ಬಿಟ್ಟು ಇವಾಗ ಎನ್ವಿರಾನ್ಮೆಂಟ್ ಕನ್ಸರ್ನ್ ಪ್ಲಸ್ ಹ್ಯೂಮನ್ ಹೆಲ್ತ್ ಆಗಿರೋದ್ರಿಂದ ಇದ್ರ ಮೇಲೆ ಫೋಕಸ್ ಮಾಡಿದೆ. ಲೀಗಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಟ್ರೈವ್, ಈಗ ಪ್ರೆಸೆಂಟ್ ಕ್ರಿಟಿಸಿಸಮ್ ಏನು ಅಂತ ಹೇಳಿದ್ರೆ, ಸ್ಟ್ರೈವ್ ಅನ್ನೋದು ಒಂದು ವೇಗ್ ಡೆಫಿನಿಷನ್. ಇಟ್ ಶೋಸ್ ಇಂಟೆಂಟ್ ನಾಟ್ ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅನ್ನ ತೋರ್ಸಲ್ಲ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ವೇಗಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನ ಪ್ರಾಪರ್ ಆಗಿ ನಾವು ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ಸ್ ಗಳು, ಅಂದ್ರೆ ಅಬ್ಸಲ್ಯೂಟ್ ಸೇಫ್ಟಿ ಹಾಗೂ ಸ್ಟ್ರಿಕ್ಟ್ ಅಡರೆನ್ಸ್ ಅನ್ನ ತರಬೇಕಾಗತ್ತೆ, ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ. ಇದು ಆನ್ಸರ್ ಆಗತ್ತೆ ಅಥವಾ ಸೊಲ್ಯೂಷನ್ ಆಗುತ್ತೆ. ಎರಡನೇದಾಗಿ ಮಿಸ್ಸಿಂಗ್ ಕ್ರಿಮಿನಲ್ ಲಿಯಾಬಿಲಿಟಿ. ಸೊ ಹೌದು, ಈ ಒಂದು ಪರ್ಟಿಕ್ಯುಲರ್ ಬಿಲ್ ಅಲ್ಲಿ ಅಥವಾ ಹಿಂದೆ ಇದ್ದಂತಹ ಆಕ್ಟ್ ಅಲ್ಲಿ ಏನು ಕ್ರಿಮಿನಲ್ ಲಿಯಾಬಿಲಿಟಿಯನ್ನ ತರ್ತಾ ಇಲ್ಲ. ಈ ಪರ್ಟಿಕ್ಯುಲರ್ ಬಿಲ್ಲು ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಪೆನಾಲ್ಟೀಸ್ ಬಗ್ಗೆ ಮಾತಾಡ್ತಿದೆ, ಅಂದ್ರೆ ಫೈನ್ಸ್ ಆಗಿರ್ಬೋದು ಅಥವಾ ಕೊಟ್ಟಿರುವಂತಹ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ಮಾತಾಡ್ತಿದೆ. ಬಟ್ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾದಂತಹ ಲೀಗಲ್ ಪೆನಾಲ್ಟೀಸ್ ಅಥವಾ ಕ್ರಿಮಿನಲ್ ಪೆನಾಲ್ಟೀಸ್ ಬಗ್ಗೆ ಮಾಡ್ತಿಲ್ಲ. ಅಂದ್ರೆ ಜೈಲ್ ಆಗಿರ್ಬೋದು, ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತನ್ನ ಆಡ್ತಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಮ್ಯಾನುಫ್ಯಾಕ್ಚರರ್ ಏನಾದ್ರು ಅವ್ರಿಗೆ ಗೊತ್ತಿದ್ದು ಕೂಡ ಕಾರ್ಸಿನೋಜೆನಿಕ್ ವಿಚ್ ಇಸ್ ಕಾಸಿಂಗ್ ಕ್ಯಾನ್ಸರ್, ಕರೆಕ್ಟ್ ಅಲ್ವಾ, ಕಾರ್ಸಿನೋಜೆನಿಕ್ ಏಜೆಂಟ್ ಗಳನ್ನ ಅಥವಾ ಸ್ಪ್ಯೂರಿಯಸ್ ಕೆಮಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ಅನ್ಕೊಳ್ಳಿ, ಅದನ್ನ ನಾವು ಕೆಮಿಕಲ್ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಹಾರ್ವೆಸ್ಟ್ ಡಿಸ್ಟ್ರಾಯ್ ಆಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಜೈಲ್ ಟೈಮ್ ಇಲ್ಲ. ಅದಕ್ಕೋಸ್ಕರ ಈವನ್ ನಾವು ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಗಳನ್ನ ನೋಡ್ಕೊಂಡ್ರೆ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಮಾಡಿದ್ರೆ ಅಥವಾ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಆಗೋ ತರ ಏನಾದ್ರು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಿವಿಯರ್ ಕ್ರಿಮಿನಲ್ ಚಾರ್ಜಸ್ ಅಡಿಯಲ್ಲಿ ಜೈಲ್ ಶಿಕ್ಷೆ ಕೂಡ ಇರುತ್ತೆ. ಆ ರೀತಿ ನಾವು ಭಾರತದಲ್ಲೂ ಕೂಡ ವೆಸ್ಟರ್ನ್ ಕಾನ್ಸೆಪ್ಟ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಕನ್ಸರ್ವೇಶನ್ ಅನ್ನೋದು ಈಸಿ ಆಗತ್ತೆ ಅನ್ನೋದು ಇದರ ಮೇನ್ ಇಂಟೆನ್ಷನ್, ಅಂದ್ರೆ ಇದಕ್ಕೆ ಕೊಡ್ಬೇಕಾಗಿರುವಂತಹ ಸೊಲ್ಯೂಷನ್. ನೆಕ್ಸ್ಟ್, ನೋ ಪ್ರೈಸ್ ರೆಗ್ಯುಲೇಷನ್. ಮೊನೊಪಲಿಯಿಂದ ಪ್ರೈಸ್ ಪ್ರಾಬ್ಲಮ್ ಆಗ್ತದೆ. ಪೆಸ್ಟಿಸೈಡ್ಸ್ ಗಳು ಮೇಜರ್ ಇನ್ಪುಟ್ ಕಾಸ್ಟ್ ಆಗಿರೋದ್ರಿಂದ ಫಾರ್ಮರ್ಸ್ ನ ಇನ್ಪುಟ್ ಕಾಸ್ಟ್ ಅನ್ನ ಜಾಸ್ತಿ ಮಾಡುತ್ತೆ. ಬಿಲ್ಲು ಬರೀ ಸೇಫ್ಟಿ ರೆಗ್ಯುಲೇಷನ್ ಬಗ್ಗೆ ಮಾತ್ರ ಮಾತಾಡ್ತಿದೆ ಹೊರತು ಪ್ರೈಸ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಿಲ್ಲ. ಇದರಿಂದ ಫಾರ್ಮರ್ಸ್ ನ ಮಾರ್ಕೆಟ್ ತುಂಬಾ ವಲ್ನರೇಬಲ್ ಆಗುತ್ತೆ ಅಂಡ್ ಎಕ್ಸ್ಪ್ಲಾಯ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಾಲ್ಕನೇದಾಗಿ ವೀಕ್ ಗ್ರಿವೆನ್ಸ್ ರೆಡ್ರೆಸಲ್. ಹೌದು, ರೈತರು ರಿಜಿಸ್ಟರ್ ಆಗಿರುವಂತಹ ಪೆಸ್ಟಿಸೈಡ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ. ಇದು ಪೆಸ್ಟ್ ಗಳನ್ನ ನಾಶ ಮಾಡೋದ್ರ ಬದಲು ಕ್ರಾಪ್ಸ್ ಗಳನ್ನ ನಾಶ ಮಾಡ್ತಿದೆ. ರೈತರು ಕನ್ಸ್ಯೂಮರ್ ಕೋರ್ಟ್ಗೆ ಅಥವಾ ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ, ಬಟ್ ವಿಚ್ ಟೇಕ್ಸ್ ಮೆನಿ ಇಯರ್ಸ್. ಇದಕ್ಕೋಸ್ಕರ ಪ್ರಾಪರ್ ಆಗಿರುವಂತಹ ಡೆಡಿಕೇಟೆಡ್ ಅಗ್ರಿಕಲ್ಚರಲ್ ಟ್ರಿಬ್ಯುನಲ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಆರ್ ಇಮಿಡಿಯೇಟ್ ಕಂಪೆನ್ಸೇಷನ್ ಫಂಡ್ ಅನ್ನ ರೈತರಿಗೆ ಕೊಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗತ್ತೆ. ಸೊ ಇದು ಕ್ರಿಟಿಸಿಸಮ್ ಆಗಿರೋದ್ರಿಂದ ಈ ಕ್ರಿಟಿಸಿಸಮ್ ಇದ್ರೆ ಎಕ್ಸಾಮ್ ಅಲ್ಲಿ ನಾವು ಜಸ್ಟ್ ಕ್ರಿಟಿಸಿಸಮ್ ಅಥವಾ ಪ್ರಾಬ್ಲಮ್ಸ್ ಗಳನ್ನ ಬರೆದ್ರೆ ಸಾಕ. ವಿ ಆರ್ ಬ್ಯೂರೋಕ್ರಟ್ಸ್, ಕರೆಕ್ಟ್ ಅಲ್ವಾ. ಸೊ ಪ್ರಾಬ್ಲಮ್ಸ್ ಗಳನ್ನ ಬರೀತಿದೀವಿ ಅಂತ ಹೇಳಿದ್ರೆ ವಿ ನೀಡ್ ಟು ರೈಟ್ ಸೊಲ್ಯೂಷನ್ ಫಾರ್ ಇಟ್. ದಟ್ ಇಸ್ ವಾಟ್ ದ ವೇ ಫಾರ್ವರ್ಡ್, ಕರೆಕ್ಟಾ. ಸೊ ಇದನ್ನ ನಾವು ನೋಡ್ಕೊಂಡ್ರೆ ಎಂಪವರ್ ಸ್ಟೇಟ್ಸ್. ಮೊದಲನೇದಾಗಿ ಹೌದು, ಸ್ಟೇಟ್ಸ್ ಗಳನ್ನ ಪೆಸ್ಟಿಸೈಡ್ಸ್ ಗಳನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡೋಕೆ ಅಲೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರಾಪರ್ ಆಗಿ ಅವರ ಅಗ್ರಿಕಲ್ಚರಲ್ ಲ್ಯಾಂಡ್ ಗೆ, ಅವರ ಎಕೋಸಿಸ್ಟಮ್ಗೆ, ಅವರ ಎಕಾಲಜಿಕಲ್ ಫೀಚರ್ಗೆ ಯಾವ ರೀತಿಯಾದಂತಹ ಪೆಸ್ಟಿಸೈಡ್ ಬೇಕು, ಅವರ ಪ್ರಾಪರ್ ಎಕಾಲಜಿಕಲ್ ಸಿಸ್ಟಮ್ ಅನ್ಸ್ಟೇಬಲ್ ಹೇಗಾಗ್ತಿದೆ ಅನ್ನೋದು ಸ್ಟೇಟ್ ಗವರ್ಮೆಂಟ್ಸ್ ಗಳಿಗೆ ಮಾತ್ರ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಸ್ಟೇಟ್ ಗವರ್ಮೆಂಟ್ ನ ಪರ್ಮನೆಂಟ್ ಆಗಿ ಪೆಸ್ಟಿಸೈಡ್ಸ್ ಗಳನ್ನ ಬ್ಯಾನ್ ಮಾಡೋದಕ್ಕೆ ಅಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಡೈರೆಕ್ಟ್ ಆಗಿ ಅಲೋ ಮಾಡೋದಲ್ಲ, ದಿಸ್ ಮಸ್ಟ್ ಬಿ ಬೇಸ್ಡ್ ಆನ್ ದ ಸೈಂಟಿಫಿಕ್ ಎವಿಡೆನ್ಸ್ ಅಂಡ್ this must be based on the scientific evidence to their local ecology. ಅವರ ಲೋಕಲ್ ಎಕಾಲಜಿಗೆ ಯಾವ ರೀತಿ ಥ್ರೆಟ್ ಆಗ್ತಿದೆ ಅನ್ನೋದನ್ನ ಸೈಂಟಿಫಿಕ್ ಎವಿಡೆನ್ಸ್ ನ ಇಟ್ಕೊಂಡ್ಬಿಟ್ಟು ಸ್ಟೇಟ್ ಗಳು ಬ್ಯಾನ್ ಮಾಡ್ಬೇಕಾಗತ್ತೆ. ಸೊ ಸ್ಟೇಟ್ ಗಳಿಗೆ ಈ ಪವರ್ ಅನ್ನ ಕೊಡಬಹುದು. ಎರಡನೇದಾಗಿ ಪೊಲ್ಯೂಟರ್ಸ್ ಪೇಸ್ ಪ್ರಿನ್ಸಿಪಲ್. ಸೊ ಈ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಎಕ್ಸಾಮ್ ಅಲ್ಲಿ, ಬಿಕಾಸ್ ಈ ವರ್ಡ್ಸ್ ಗಳು ಎವ್ಯಾಲ್ಯೂಯೇಟರ್ ನ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ
ಪೊಲ್ಯೂಟರ್ಸ್ ಪೇ ಪ್ರಿನ್ಸಿಪಲ್ ಫಾರ್ಮರ್ಸ್ ಗಳಿಗೆ ಅಂದ್ರೆ ಸ್ಟ್ರಿಕ್ಟ್ ಲಿಯಬಿಲಿಟಿ ಕ್ಲಾಸಸ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಸೊ ದಟ್ ಮ್ಯಾನುಫ್ಯಾಕ್ಚರರ್ಸ್ ಡೈರೆಕ್ಟ್ ಆಗಿ ಫಾರ್ಮರ್ಸ್ ಗೆ ಕಂಪೆನ್ಸೇಷನ್ ಕೊಡ್ಬೇಕು ಅಂತ ಹೇಳಿ. ಸೊ ಅವರು ಕ್ರಾಪ್ ಲಾಸ್ ಆದ್ರೆ ಅಥವಾ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟು ಕ್ರಾಪ್ ಲಾಸ್ ಆದ್ರೆ ಮ್ಯಾನುಫ್ಯಾಕ್ಚರರ್ಸ್ ಡೈರೆಕ್ಟ್ ಆಗಿ ಕೊಡ್ಬೇಕು ಕಂಪೆನ್ಸೇಷನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಾವಿಷನ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ನಂತರ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ರಿಜಿಸ್ಟ್ರೇಷನ್ ಕಮಿಟಿಯಲ್ಲಿ ಗವರ್ಮೆಂಟ್ ಸೈಂಟಿಸ್ಟ್ ಡಾಮಿನೇಟ್ ನ ಮಾಡ್ಬೇಕಾಗತ್ತೆ ಬಿಕಾಸ್ ಸೈಂಟಿಸ್ಟ್ ಗಳಿಗೆ ಮಾತ್ರ ಕೊಟ್ಟು ಯಾವ ಕೆಮಿಕಲ್ ಹೇಗೆ ಥ್ರೆಟ್ ಮಾಡತ್ತೆ ಅಂತ ಹೇಳ್ಬಿಟ್ಟು. ಇಂಡಿಪೆಂಡೆಂಟ್ ಹೆಲ್ತ್ ಎಕ್ಸ್ಪರ್ಟ್ಸ್ ಇಲ್ಲ ಇದ್ರಲ್ಲಿ, ಸೊ ಇಂಡಿಪೆಂಡೆಂಟ್ ಹೆಲ್ತ್ ಎಕ್ಸ್ಪರ್ಟ್ಸ್ ಗಳನ್ನ ತಗೊಂಡ್ಬರ್ಬೇಕು. ಹಾಗೆ ಕೆಲವೊಂದು ಫಾರ್ಮರ್ಸ್ ರೆಪ್ರೆಸೆಂಟೇಟಿವ್ಸ್ ಗಳನ್ನ ಕೂಡ ಈ ಒಂದು ರಿಜಿಸ್ಟ್ರೇಷನ್ ಕಮಿಟಿ ಅಂಡರ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ನಂತರ ಗ್ರೀನ್ ಆಲ್ಟರ್ನೇಟಿವ್ಸ್ ಅಂತ ಹೇಳಿದ್ರೆ ಸಬ್ಸಿಡೀಸ್ ಹಾಗೂ ಫಾಸ್ಟ್ ಟ್ರ್ಯಾಕ್ ಅಪ್ರೂವಲ್ ನ ತರಬೇಕಾಗತ್ತೆ. ಸಬ್ಸಿಡೀಸ್ ಹಾಗೂ ಫಾಸ್ಟ್ ಟ್ರ್ಯಾಕ್ ಅಪ್ರೂವಲ್ ನ ತರಬೇಕು ಫಾರ್ ಬಯೋ ಪೆಸ್ಟಿಸೈಡ್ಸ್ ಟು ಬ್ರೇಕ್ ದ ಕೆಮಿಕಲ್ ಸೈಕಲ್. ಕರೆಕ್ಟ್ ಅಲ್ವಾ? ಸೊ ಇದರಿಂದ ನಾವು ಬಯೋಲಾಜಿಕಲ್ ಮೆಥಡ್ಸ್ ಗಳನ್ನ ಪ್ರಮೋಟ್ ಮಾಡಬಹುದು. ಈ ಬಿಲ್ಲೇ ಮೆನ್ಷನ್ ಮಾಡಿದೆ ಬಯೋಲಾಜಿಕಲ್ ಮೆಥಡ್ ಅಂತ ಹೇಳ್ಬಿಟ್ಟು. ಸೊ ಈ ಬಯೋ ಪೆಸ್ಟಿಸೈಡ್ಸ್ ಗಳನ್ನ ಅಪ್ರೂವ್ ಮಾಡೋದ್ರಿಂದ ಕೆಮಿಕಲ್ ಸೈಕಲ್ಸ್ ಗಳನ್ನ ಈಸಿಯಾಗಿ ಬ್ರೇಕ್ ಡೌನ್ ಮಾಡಬಹುದು. ಇದನ್ನ ನೀವು ವೇ ಫಾರ್ವರ್ಡ್ ಅಲ್ಲಿ ಬರ್ಕೋಬಹುದಾಗುತ್ತೆ. ಸೊ ಇದಿಷ್ಟು ನಿಮ್ಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಅಥವಾ ಪ್ರಿಲಿಮ್ಸ್ ಗೆ ಯಾವ ರೀತಿ ಅಪ್ರೋಚ್ ಮಾಡಬಹುದು ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಿಲಿಮ್ಸ್ ಕ್ವಶನ್ ನಾವು ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಬಿಲ್ 2025. It proves to replace the Environment Protection Act 1986. No, it proves to replace the Insecticides Act 1968. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಆಪ್ಷನ್ ರಾಂಗ್ ಅಂತ ಹೇಳಿದ್ರೆ we can eliminate option A and option D. We left with option B and C. So answer 3 option correct ಅಂತ ಗೊತ್ತಾಯ್ತು. ಸೊ ಥರ್ಡ್ ಆಪ್ಷನ್ ನ ನೋಡೋಣ. The registration committee includes representative from ICAR and Ministry of Environment. ಇದು ಕರೆಕ್ಟ್. ICAR, Ministry of Environment, even Chemical Ministry ಕೂಡ ಇನ್ವಾಲ್ವ್ ಆಗಿದೆ. DCGI ಡಿಪಾರ್ಟ್ಮೆಂಟ್ ಕೂಡ ಇನ್ಕ್ಲೂಡ್ ಆಗಿದೆ. ಬಟ್ ಆಪ್ಷನ್ 2 ನೋಡ್ಬೇಕಲ್ವಾ, ಅದನ್ನು ನೋಡೋಣ. ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಪರ್ಮನೆಂಟ್ಲಿ ಬ್ಯಾನ್ ಅ ಪೆಸ್ಟಿಸೈಡ್ ಇಫ್ ಇಟ್ ಇಸ್ ಫೌಂಡ್ ಹಜಾರ್ಡಸ್ ಟು ಲೋಕಲ್ ಕ್ಯಾಟಗರಿ. ನೋ, ಜಸ್ಟ್ ಅವ್ರಿಗೆ 1 year ಅಷ್ಟೇ ಇದೆ. ಪರ್ಮನೆಂಟ್ ಅಥಾರಿಟಿಯನ್ನ ಸ್ಟೇಟ್ ಗವರ್ಮೆಂಟ್ ಗೆ ಕೊಟ್ಟಿಲ್ಲ. ಸೊ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಕರೆಕ್ಟ್ ಆನ್ಸರ್ ಇಸ್ ಬಿ, ದಟ್ ಇಸ್ 3 ಓನ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಒಂದು ಮೇನ್ಸ್ ಆ ಕ್ವಶನ್ ನೋಡ್ಕೊಳ್ಳೋಣ. ಎಫೆಕ್ಟಿವ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ರಿಕ್ವೈರ್ striking a balance between agricultural productivity and environmental safety. Critically analyze the provision of draft pesticide management bill 2025 in highlight of this statement. 250 words ಕೇಳಿದ್ದಾರೆ. ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ತಗೊಂಡ್ಬಿಟ್ಟು ನೀವು ಆನ್ಸರ್ ಮಾಡಿದ್ರೆ 250 ವರ್ಡ್ ಲೆಸ್ ಅಂತ ಅನ್ಸೋದೇ ಇಲ್ಲ. ಸೊ ಇದಿಷ್ಟು ಈ ಬಿಲ್ ಬಗ್ಗೆ. ಸೊ ವಿತ್ ದಿಸ್ ಬಿಲ್ ವಿ ಆರ್ ಮೂವಿಂಗ್ ಫ್ರಮ್ ಕೆಮಿಕಲ್ ಫಾರ್ಮಿಂಗ್ ಟು ಸಸ್ಟೈನಬಲ್ ಫಾರ್ಮಿಂಗ್. ಕರೆಕ್ಟ್ ಅಲ್ಲ? ಕನ್ಕ್ಲೂಷನ್ ಹೇಳ್ಬೇಕು. ಸೊ ಕೆಮಿಕಲ್ ಫಾರ್ಮಿಂಗ್ ಇಂದ ನಾವು ಸಸ್ಟೈನಬಲ್ ಫಾರ್ಮಿಂಗ್ ಗೆ ಮೂವ್ ಆಗ್ತಿದೀವಿ. ಜಸ್ಟ್ ಪ್ರೊಡಕ್ಷನ್ ಇಂದ ಹೆಲ್ತ್ ಹಜಾರ್ಡಸ್ ಕೂಡ ಮಿಟಿಗೇಟ್ ಮಾಡೋದ್ರ ಕಡೆ ಮೂವ್ ಆಗ್ತಿದೀವಿ. ಈ ಬಿಲ್ ಒಂದು ಬ್ರಿಡ್ಜ್ ತರ. ಸೊ ಈ ಬ್ರಿಡ್ಜ್ ಇವಾಗ ಸದ್ಯಕ್ಕೆ ಕೆಲವು ಲೂಪ್ ಹೋಲ್ಸ್ ಇದೆ, ಬಟ್ ಅದನ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ಪ್ರಾಪರ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಬ್ಯೂಟಿಫುಲ್ ಬಿಲ್ ಆಗ್ಬಿಟ್ಟು ಅಥವಾ ಆಕ್ಟ್ ಆಗ್ಬಿಟ್ಟು ಹೊರಹೊಮ್ಮೋ ಚಾನ್ಸಸ್ ಇರುತ್ತೆ. ಇದರಿಂದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಕೂಡ ಆಗತ್ತೆ. ಸೊ ಇದಿಷ್ಟು ಈ ಬಿಲ್ಲಿನ ಬಗ್ಗೆ ಅಂಡ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಕಾನ್ಸೆಪ್ಟಿನ ಬಗ್ಗೆ. ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.